ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮದುವೆಯಾಗಿ 2 ತಿಂಗಳಿಗೆ ನೇಣಿಗೆ ಶರಣು. 26 ವರ್ಷದ ಅನಸೂಯ ಆತ್ಮಹತ್ಯೆ ಮಾಡಿಕೊಂಡವರು. ಕಲಬುರಗಿ ನಗರದ ಸಿದ್ದೇಶ್ವರ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಪ್ರೀತಿಸಿ ಮದುವೆಯಾಗಿದ್ರು. ಅತ್ತೆ ಮಗನನ್ನ 2 ತಿಂಗಳಾಗಿತ್ತಷ್ಟೇ ಮದುವೆಯಾಗಿ. ಆದರೆ ನವವಿವಾಹಿತೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 26 ವರ್ಷದವರು ಆತ್ಮಹತ್ಯೆಗೆ ಶರಣಾದಂತಹ ಅನಸೂಯ 2 ತಿಂಗಳ ಹಿಂದೆ ಸಂಬಂಧಿಕರ ಸಮ್ಮುಖದಲ್ಲೇ ಮದುವೆಯಾಗಿತ್ತು. ಅತ್ತೆ ಮಗ ಅವಿನಾಶ್ನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಮದುವೆ ಬಳಿಕ ಹಳ್ಳಿಯಲ್ಲಿರೋದಕ್ಕೆ ಆಕೆಗೆ ಬೇಸರ ಆಗಿತ್ತು. ಬೆಂಗಳೂರು, ಮುಂಬೈನಲ್ಲಿ ಅವರ ಸಹೋದರಿಯರು ವಾಸವಾಗಿದ್ರಂತೆ. ತಾನು ಹಳ್ಳಿಯಲ್ಲಿ ವಾಸಿಸ್ತಾ ಇರೋದಕ್ಕೆ ನೊಂದುಕೊಂಡಿದ್ರಂತೆ ಅನಸೂಯ. ಅದೇ ನೋವಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತ್ತೆ ಮಗನನ್ನ ಪ್ರೀತಿಸಿ ಮದುವೆಯಾಗಿದ್ದಂತಹ ಸಂಬಂಧಿಕರ ಸಮ್ಮುಖದಲ್ಲೇ 2 ತಿಂಗಳ ಹಿಂದಷ್ಟೇ ಆದಂತಹ ಮದುವೆ ಇದು. ಆದರೆ ಹಳ್ಳಿಯಲ್ಲಿರೋದಕ್ಕೆ ಬೇಸರ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಅನಸೂಯ ಸಹೋದರಿಯರು ಬೆಂಗಳೂರು, ಮುಂಬೈನಲ್ಲಿ ವಾಸವಾಗಿದ್ರಂತೆ. ಆದರೆ ತಾನು ಹಳ್ಳಿಯಲ್ಲಿದ್ದೀನಿ ಅನ್ನೋದು ಅವರಿಗೆ ನೋವು ತಂದಿತ್ತಂತೆ. ಮಾನಸಿಕವಾಗಿ ನೊಂದಿದ್ದಂತಹ ಅನಸೂಯ ನೇಣಿಗೆ ಶರಣಾಗಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. 2 ತಿಂಗಳು ಮದುವೆಯಾಗಿ 2 ತಿಂಗಳು ಪ್ರೀತಿಸಿ ಮದುವೆಯಾದದ್ದು, ಅತ್ತೆ ಮಗನನ್ನೇ ಮದುವೆಯಾದದ್ದು. ಆದರೆ ಹಳ್ಳಿಯಲ್ಲಿರೋದಕ್ಕೆ ಆಗದೆ ತಾನು ಹಳ್ಳಿಯಲ್ಲಿದ್ದೀನಿ, ತನ್ನ ಸಹೋದರರು ನಗರದಲ್ಲಿದ್ದಾರೆ ಅನ್ನುವಂಥದ್ದು ಆಕೆಗೆ ನೋವು ಕೊಡ್ತಾ ಇತ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರೋಂಥ ಮಾಹಿತಿ. ಸಂಬಂಧಿಕರು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. 27 ಬಂದ್ರೆ 2 ತಿಂಗಳಾಗ್ತಿರಲ್ಲ ಗಣಾಗಿ ಎಲ್ಲ ಸರಿಯಾಗಿ ಇದ್ರಿ. ಈಗ ಅದು ಏನೈತಿ ಏನಾದ್ರೆ ಮಾನಸಿಕ ಮಾಡ್ಕೊಂಡು ರಾತ್ರಿ ನಿನ್ನೆ ಮಧ್ಯಾಹ್ನದಾಗ ಏನಾಗಿದೆ ಉರುಳು ಹಾಕೊಂಡು ನಾ ಶಾಪುರದಾಗಿದ್ರಿ. ನನ್ನ ವರ್ಕ್ ಅಲ್ಲಿದ ನನಗೆ ಫೋನ್ ಬಂತು ರೀ, ಹಿಂಗೆ ಉರುಳು ಹಾಕೊಂಡಮ್ಮ ನಾವು ಬಂದೇವ್ರಿ. ಬಂದ್ಬೇಕು ಈ ಕಡೆ ಕರ್ಕೊಂಡು ನಮಗೆ ಈಗ ಅನ್ಸಿದ ಮಟ್ಟಿಗೆ ನೋಡ್ರಿ ಅವು ಒಟ್ಟು 4 ಹುಡುಗಿಯರು ನನಗೆ ರೀ. 3 ಹುಡುಗಿಯರು ಸಿಟಿಗೆ ಅದಾರ. ಒಬ್ಬಕ್ಕೆ ಬೆಂಗಳೂರು ಅದಾಳ, ಒಬ್ಬಕ್ಕೆ ಮುಂಬೈ ಅದಾಳ, ಒಬ್ಬಕ್ಕೆ ಗುಜರಾತ್ ಅದಾಳ. ಈಗಿನೂ ಭಾಳ ಕಳ್ತೀವಿ. ಈಗ ಹಳ್ಳ್ಯಾಗ ಕೊಟ್ರ ಅಂತೇಳಿ ಯಾವಾಗದಾರ ಇದ್ರಾಗೆ ಇದ್ದಳು. ನಾವು ಮಾಡ್ತಿದ್ದಿಲ್ಲ ರೀ ಅಂದ್ರೂ ಏನದ ಅದು ಮೊದಲು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅವರು. ಕಾಲೇಜ್ ಹೋಗಾಗ ಒಂದಾಗಿರು ಬೇರೆ ಕಡೆ ಕೊಟ್ಟರು ಸರಿಯಾಗಿರಲ್ಲ ಅಂತೇಳಿ ಇಲ್ಲಿ ಕೊಟ್ಟೆವು. ಉಡಾನದರ ಮಾನಸಿಕ ಮಾಡ್ಕೊಂಡು ಹಿಂಗೆ ಅಲ್ಲ ಇವರಿಬ್ಬರದು ಲವ್ ಮ್ಯಾರೇಜ್? ಹಾಂ, ಲವ್ ಮ್ಯಾರೇಜ್ ರೀ. ಅಂದ್ರೆ ಈಗ ಮೊದಲು ಪ್ರೀತಿ ಆಗಿತ್ತು ರೀ. ಆಮೇಲೆ ನಮ್ಮ ಹುಡುಗಿ ಬೆಂಗ್ಳೂರಿಗೆ ಹೋದಳ್ರಿ, ಬೇಡ ಅಂತೇಳಿ ಅಲ್ಲಿ 1 ವರ್ಷ ಡ್ಯೂಟಿ ಮಾಡಿದಳ್ರಿ. ಆಮೇಲಿಂದ ಮತ್ತು ಈಗ ನಾ ಕೇಳ್ಕೊಂಡೆ ಲಗ್ನ ಮಾಡಿದ್ರಿ. ಮಾಡೋಣ ಇದು ಈಗಲ್ಲಿ ಏನೈತೆ ಏನಿಲ್ಲ ಅದು ಏನು ಮಾಡ್ಕೊಂಡು ಏನೇನು ಇಲ್ಲ ರೀ. 2 ತಿಂಗಳು ಆಗಿಲ್ಲ ರೀ ನಾ ಲಗ್ನ. ಈಗ ನಿಮ್ಗೆ ಯಾವಾಗ ರೀಸೆಂಟ್ ಮಾತಾಡಲಿಲ್ಲ ಇಲ್ಲ ರೀ, ಒಟ್ಟೆ ಮಾತಾಡಿರಿ. ಆಗಿ ಒಂದು ತಿಂಗಳ 20 ದಿವಸ ಆಗಿದ್ರಿ ಅಷ್ಟೇ. 2 ಸಲ ಮನೆಗೆ ಬಂದು ಹೋಗಾಡ್ರಿ. ನಾ ಒಂದು ಸಲ ಶಾಪುರದಾಗಿದ್ದ, ಒಂದು ಸಲ ಮನೆಗೆ ಭೇಟಿ ಆಗೇನ್ರಿ. ಅದು ಏನು ಸಮಸ್ಯೆ